ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 9ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಸಂದೇಶದ ಶಿರೋನಾಮೆ ಕಿವಿಗೊಡದವನು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಧರ್ಮೋಪದೇಶಕ್ಕೆ ಕಿವಿಗೊಡುವವನು ದೇವರಿಗೆ ಪ್ರಾರ್ಥನೆ ಮಾಡುವುದು ಅಸಹ್ಯ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕಿವಿಗೊಡದವನು ಯಾವುದಕ್ಕೆ ಕಿವಿಗೊಡಬೇಕು ಎಂಬುದಾಗಿ ನೋಡುವಾಗ ಈ ಸತ್ಯವೇದಕ್ಕೆ ಕಿವಿಗೊಡುವಂತವನಾಗಬೇಕು, ಈ ಸತ್ಯವೇದವನ್ನು ಕೈಗೊಂಡು ನಡೆಯುವಂತವನಾಗಬೇಕು. ಆವಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆತನಿಗೆ ಆಶೀರ್ವಾದ ಮಾಡುತ್ತಾನೆ, ಅಭಿವೃದ್ಧಿ ಕೊಡುತ್ತಾನೆ. ಏನೆಲ್ಲ ಪ್ರಾರ್ಥನೆ ಬೇಡಿಕೊಳ್ಳುತ್ತಾನೋ ಆ ಎಲ್ಲ ವಿಷಯಗಳು ತಂದೆಯಾದ ದೇವರು, ಭೂಮಿ ಆಕಾಶಗಳ ಸೃಷ್ಟಿಕರ್ತನು, ಸರ್ವಲೋಕದ ಒಡೆಯನು ಉತ್ತರವನ್ನು ಅನುಗ್ರಹಿಸುತ್ತಾನೆ. ಅನೇಕ ಜನರು ಈ ಒಂದು ದಿನದಲ್ಲಿ ನೋಡುವಾಗ ಅಬ್ರಹಾಮನಿಗೆ ಬಂದಂತ ಆಶೀರ್ವಾದ ನನಗೆ ಯಾಕೆ ಬರ್ತಾ ಇಲ್ಲ, ನಾನು ಯಾಕೆ ಆಶೀರ್ವಾದ ಹೊಂದಿಕೊಳ್ಳುತ್ತಾ ಇಲ್ಲ, ನನ್ನ ಜೀವಿತ ಯಾಕೆ ಹೀಗಿದೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಚಿಲ್ಲರೆ, ಅಬ್ರಹಾಮನ ಆಶೀರ್ವಾದ ನನಗೂ ನಿನಗೂ ಬೇಕಾದರೆ ನಾವು ಮಾಡಬೇಕಾದ ಒಂದು ಕಾರ್ಯ ಪ್ರತಿನಿತ್ಯವೂ ಸತ್ಯವೇದವನ್ನು ಕೈಗೊಂಡು ನಡೆಯುವಂತವರಾಗಬೇಕು. ಸತ್ಯವೇದವು ಏನನ್ನು ಹೇಳುತ್ತದೋ ಅದಕ್ಕೆ ನಾವು ಕಿವಿಗೊಟ್ಟು ನಾವು ಜೀವಿಸುವಾಗ ನಾವು ಏನೆಲ್ಲ ಪ್ರಾರ್ಥನೆ ಮಾಡುತ್ತೇವೋ ಆ ಎಲ್ಲ ವಿಷಯಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. ಸತ್ಯವೇದದಲ್ಲಿ ನೋಡುವಾಗ ಒಂದು ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನಾನು ನನ್ನನ್ನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ಳುತ್ತೇನೋ ಅದೇ ರೀತಿಯಾಗಿ ನನ್ನ ನೆರೆಯವರನ್ನು ಪ್ರೀತಿಸಬೇಕು. ಧರ್ಮೋಪದೇಶವನ್ನು ಕೈಗೊಂಡು ನಡೆಯುವಂತವರಾಗಬೇಕು. ಆವಾಗ ನಮ್ಮ ಜೀವಿತದಲ್ಲಿ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಆ ಎಲ್ಲ ವರದಾನಗಳು ಹೊಂದಿಕೊಳ್ಳುತ್ತೇವೆ. ಮತ್ತು ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ದೇವರ ರಾಜ್ಯಕ್ಕಾಗಿ ನಾವು ಬಿತ್ತುವಂತವರಾಗಬೇಕು. ನಮ್ಮಲ್ಲಿರ್ತಕ್ಕಂಥದ್ದು ಸಭೆಯ ಏಳಿಗೆಗಾಗಿ ನಾವು ಕೊಡುವಂತವರಾಗಬೇಕು. ಯಾವಾಗಲೂ ನಾವು ದೇವರಿಂದ ಬಯಸುವಂತವರು ಮಾತ್ರವಾಗದೆ ನಾವು ನಮ್ಮಲ್ಲಿರ್ತಕ್ಕಂಥದ್ದನ್ನು ದೇವರ ರಾಜ್ಯಕ್ಕಾಗಿ ಕೊಡುವಂತವರಾಗಬೇಕು. ಇವೆಲ್ಲವೂ ದೇವರ ಆಜ್ಞೆಯಾಗಿದೆ. ಈ ಎಲ್ಲ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಆ ಎಲ್ಲ ಪ್ರಾರ್ಥನೆಗಳು ತಂದೆಯಾದ ದೇವರು ಉತ್ತರವನ್ನು ಅನುಗ್ರಹಿಸುತ್ತಾರೆ. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನ ಸ್ವಭಾವಗಳಿರಬೇಕು. ಯೇಸು ಕ್ರಿಸ್ತನ ಪ್ರೀತಿ, ಸಮಾಧಾನ, ಸಂತೋಷ ನಮ್ಮ ಜೀವಿತದಲ್ಲಿರಬೇಕು. ಈ ಲೋಕದ ಜನರು ನಮ್ಮನ್ನು ನೋಡುವಾಗ ಈತನು ವಿಭಿನ್ನವಾಗಿದ್ದಾನೆ, ಈತನಲ್ಲಿ ಏನೋ ವಿಶೇಷವಾದದಿದೆ ಎಂಬುದಾಗಿ ನಮ್ಮ ಜೀವಿತದ ಮೂಲಕ ಅವರು ತಿಳಿದುಕೊಳ್ಳುವಂತವರಾಗಬೇಕು. ಆವಾಗ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಬೇಡಿಕೊಂಡಂತ ಎಲ್ಲ ವರಗಳನ್ನು, ಅಬ್ರಹಾಮನ ಆಶೀರ್ವಾದಗಳು ನಾವು ಹೊಂದಿಕೊಳ್ಳುತ್ತೇವೆ. ಈ ಲೋಕದಲ್ಲಿ ನಾವು ಜೀವಿಸುತ್ತೇವೆ. ನಾವು ಸತ್ಯವೇದಕ್ಕೆ ಕಿವಿಗೊಡದ ಹಾಗೆ, ಸತ್ಯವೇದವನ್ನು ಅನುಸರಿಸದೆ, ಯೇಸು ಕ್ರಿಸ್ತನ ಸ್ವಭಾವವನ್ನು ನಮ್ಮಲ್ಲಿ ಇಲ್ಲದೆ ನಾವು ಪ್ರಾರ್ಥನೆ ಮಾಡುವಾಗ ನಾವೆಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ನಾವು ಉತ್ತರವನ್ನು ಹೊಂದಿಕೊಳ್ಳುವುದಿಲ್ಲ. ಉದಾಹರಣೆ ಕೊಡುವಾಗ ಈ ಒಂದು ದಿನದಲ್ಲಿ ಅನೇಕ ಜನರು ಸಭೆಗೆ ಬರುತ್ತಾರೆ. ಸಂದೇಶ ಹೇಳುವ ಸಮಯದಲ್ಲಿ ವಿಶ್ವಾಸಿಗಳು ಲೋಕದ ಆಲೋಚನೆ ಮಾಡುತ್ತಾರೆ. ತಮ್ಮದೇ ಆದಂತ ಮಾರ್ಗದಲ್ಲಿ ಸಭೆಯಲ್ಲಿ ಬಂದು ನಿಂತುಕೊಂಡಾಗಲೂ ಕೂಡ ಅವರ ಆಲೋಚನೆಯಲ್ಲೇ ಇರುತ್ತದೆ. ಆ ವಿಷಯವಾಗಿಯೇ ನಾವು ಸಂದೇಶ ಹೇಳುವಾಗ ಕಿವಿಗೊಟ್ಟು ಕೇಳಬೇಕು. ನಾನು ಪ್ರತಿ ವಾರ ಸಭೆಗೆ ಬರುತ್ತೇನೆ, ಪ್ರಾರ್ಥನೆ ಎಲ್ಲ ಕೂಟಗಳಿಗೆ ಭಾಗವಹಿಸುತ್ತೇನೆ, ಆದರೆ ನನ್ನ ಜೀವಿತದಲ್ಲಿ ಯಾಕೆ ಅಭಿವೃದ್ಧಿ ಆಗುತ್ತಿಲ್ಲ ಎಂಬುದಾಗಿ ನೋಡುವಾಗ ನಾವು ಈ ಸತ್ಯವೇದಕ್ಕೆ ಕಿವಿಗೊಡುತ್ತಾ ಇಲ್ಲ, ಈ ಸತ್ಯವೇದವನ್ನು ಕೈಗೊಂಡು ನಡೀತಾ ಇಲ್ಲ, ಆ ವಿಷಯವಾಗಿ ಅಭಿವೃದ್ಧಿ ಹೊಂದುತ್ತಾ ಇಲ್ಲ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಈ ಸತ್ಯವೇದದ ಮೂಲಕ ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ನಾವು ಏನನ್ನು ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಕೂಡ ನಾವು ಕಲಿತುಕೊಂಡಿದ್ದೇವೆ. ಸತ್ಯವೇದವನ್ನು ಕೈಗೊಂಡು ನಡೆಯುತ್ತಾ ಸತ್ಯವೇದಕ್ಕೆ ಕಿವಿಗೊಟ್ಟು ನಾವು ನಡೆಯುವಾಗ ನಾವು ಏನೆಲ್ಲ ಪ್ರಾರ್ಥನೆ ಮನವಿಗಳನ್ನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ಆ ಎಲ್ಲ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ನಮ್ಮ ಆಶೀರ್ವಾದಕ್ಕೆ ನಾವೇ ಅಡ್ಡಿಯಾಗಿದ್ದೇವೆ. ಯಾಕೆ? ನಾವು ಸತ್ಯವೇದವನ್ನು ಕೈಗೊಂಡು ನಡೀತಾ ಇಲ್ಲ, ಸತ್ಯವೇದವನ್ನು ಕಿವಿಗೊಂಡು ಕೇಳುತ್ತಾ ಇಲ್ಲ. ನಮ್ಮ ಆಶೀರ್ವಾದಕ್ಕೆ ನಾವೇ ತಡೆ
ತಡೆಯಾಗಿದ್ದೇವೆ. ನಮ್ಮಲ್ಲಿರ್ತಕ್ಕಂಥ ತಡೆಯನ್ನು ತೆಗೆದುಹಾಕಿ ಈ ವಾಕ್ಯವನ್ನು ಕೇಳುತ್ತಾ ಸತ್ಯವೇದವನ್ನು ಕೈಕೊಂಡು ನಡೆಯುತ್ತಾ ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಉತ್ತರವನ್ನು ಹೊಂದಿಕೊಳ್ಳುತ್ತಾ ನಾವು ಆಶೀರ್ವಾದದ ನಿಧಿಗಳಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮವನ್ನು ಆಶೀರ್ವದಿಸಲಿ. ಆಮೆನ್.